ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಯಾನ ಕಾದಂಬರಿಯನ್ನು ಇತ್ತೀಚೆಗಷ್ಟೇ ಬರೆದು ಮುಗಿಸಿ ಬಿಡುಗಡೆಗೊಳಿಸಿರುವಂಥ ಎಸ್.ಎಲ್. ಭೈರಪ್ಪನವರ ಜೊತೆ ನಾವು ಮಾತಾಡ್ತಿದ್ವಿ. ಬ್ರೇಕ್ಗಿಂತ ಮುಂಚೆ ಅವರ ಕಾದಂಬರಿಗಳಲ್ಲಿನ ಸ್ತ್ರೀ ಪಾತ್ರಗಳ ವಿಷಯಕ್ಕೆ ನಾನು ಬರ್ತಾ ಇದ್ದೆ. ಸರ್, ಧರ್ಮಶ್ರೀಯಲ್ಲಿನ ರಾಚಮ್ಮ, ಗೃಹಭಂಗದಲ್ಲಿನ ನಂಜಮ್ಮ, ಪರ್ವದಲ್ಲಿನ ದ್ರೌಪದಿ, ನಿರಂತರವಾಗಿ ನಿಮ್ಮ ಕಾದಂಬರಿಗಳಲ್ಲಿ ಸ್ತ್ರೀ ಪಾತ್ರ ಅನ್ನುವಂಥದ್ದನ್ನು ನೀವು ಟ್ರೀಟ್ ಮಾಡುವ ರೀತಿಯ ಬೇರೆ. ಕಾದಂಬರಿಯನ್ನು ಓದಿ ಮುಗಿಸಿದ ನಂತರ ಸ್ತ್ರೀ ಪಾತ್ರಗಳು ಕಾಡ್ತಾ ಇರ್ತವೆ ಪ್ರತಿಯೊಬ್ಬ ಓದುಗನ ಮನಸ್ಸಿನಲ್ಲಿ. ಆದರೆ ಕವಲು ಕಾದಂಬರಿಯೇ ಬರೆದಾದ ಮೇಲೆ ತಾವು ಸ್ತ್ರೀ ಪಾತ್ರಗಳನ್ನು ಶೋಷಣೆಗೆ ಈಡು ಮಾಡ್ತೀರಿ ಅನ್ನುವಂಥ ಆರೋಪಗಳು ಕೇಳಿಬಂತು. ಯಾನ ಕಾದಂಬರಿಯ ಬಗ್ಗೆ ಹೇಳಿ ಸರ್. ಇದರಲ್ಲಿ ಉತ್ತರೆ ಆರಂಭದಲ್ಲಿ ಭಾರತದ ಮೊಟ್ಟ ಮೊದಲ ಫೈಟರ್ ಪ್ಲೇನ್ ಪೈಲಟ್ ಆಗಿ ಅನಾವರಣಗೊಳ್ತಾರೆ. ಆದರೆ ಯಾನ ಹೊರಟ ನಂತರ ಎಲ್ಲೋ ಒಂದು ಕಡೆ ಅವರನ್ನು ಅಡುಗೆ ಕೆಲಸದವರು ಅನ್ನುವ ಮಟ್ಟಿಗೆ ಸೀಮಿತಪಡಿಸಿಬಿಡ್ತೀರಾ ಅನ್ನುವಂಥದ್ದು. ಅಲ್ಲಿನ ಯಾಂತ್ರಿಕ ವಿಭಾಗಕ್ಕೆ ಆ ಹೆಣ್ಣು ಮಗಳು ಪ್ರವೇಶವನ್ನೇ ಪಡೆದುಕೊಳ್ಳೋದಿಲ್ಲ. ಇಂಥ ಸ್ತ್ರೀ ಶೋಷಣೆ ಅನ್ನುವಂಥ ಆರೋಪವನ್ನು ಮತ್ತೆ ಎದುರಿಸಬೇಕಾಗತ್ತಾ ತಾವು ಈ ಕಾದಂಬರಿಯಲ್ಲೂ ಕೂಡ ಅಂತ? ಇದಕ್ಕೆ ಸ್ತ್ರೀ ಶೋಷಣೆ ಅಂತ ಯಾಕೆ ಕರಿಬೇಕು? ಇಲ್ಲಿ ಅವಳಿಗೆ ಯಾವ ಟ್ರೈನಿಂಗ್ ಇತ್ತು? ಇಲ್ಲಿಗೆ ಬರೋದಕ್ಕೆ ಮೊದಲು ಅವಳೊಬ್ಬ ಪೈಲಟ್ ಅಷ್ಟೇ. ಪೈಲಟ್ಗೆ ಯಾವ ವಿಜ್ಞಾನ ತಂತ್ರಜ್ಞಾನ ಇರೋದಿಲ್ಲ ಅವ್ರಿಗೆಲ್ಲ. ಅದರಿಂದ ಅವಳಿಗೆ ಇದೇ ಇಲ್ಲ. ಇವಳನ್ನ ಅದಕ್ಕೆ ಆಯ್ಕೆ ಮಾಡಿದ್ದು ಅವಳ ಹುಟ್ಟಿನ ಇದರಿಂದ, ಅವಳ ಜೀನ್ಸ್ ಅದನ್ನೆಲ್ಲ ಟೆಸ್ಟ್ ಮಾಡಿ ಅವಳನ್ನು ಆಯ್ಕೆ ಮಾಡಿದ್ದಾರೆ. ಅವಳು ಈ ಯಾನದಕ್ಕೆ ಬರಬೇಕಾದ್ರೆ ಅವಳ ಮೇಲೆ ಬಂದು ಒತ್ತಡಗಳು ಏನಿತ್ತು ಅದು ಬಹಳ ಇದು ಮೀಡಿಯಾ ಪ್ರೆಷರ್ ಅವಳ ಮೇಲೆ ತುಂಬ ಆಗಿತ್ತು. ಜೊತೆಗೆ ಸಂಸ್ಥೆ ಭಾರತೀಯ ಇದು ಯಾನದ ಕೇಂದ್ರದ ಸಂಸ್ಥೆಯವರು ಕೂಡ ಇವಳ ಮೇಲೆ ಒಂದು ಥರ ಇದರ ನೈತಿಕ ಒತ್ತಡವನ್ನು ತಂದಿದ್ದರು. ಜೊತೆಗೆ ಇದು ಬಂತು ಅವಳ ಮೇಲೆ, ಈ ಮೀಡಿಯಾದವರು ಅವಳನ್ನೇನು ಹೊಗಳಿ ಅಟ್ಟಕ್ಕೇರಿಸಿ ಇದೆಲ್ಲ ಮಾಡಿದ್ದ ಕೆಲಸ ಅವಳದಕ್ಕೆ ಮರಳಾದ್ಲು. ಆಮೇಲೆ ಅವಳನ್ನು ಅನಂತರದಲ್ಲಿ ಕಾಡೋದು ಒಂದು ಥರದೊಳಗೆ ಲವ್ ಡಿಸಪಾಯಿಂಟ್ಮೆಂಟು. ಎರಡನೇದಾಗಿ ಕಾಡೋದೇನು ಅಂದರೆ ಒಂದು ನೈತಿಕ ಪ್ರಶ್ನೆ ಅವಳನ್ನು ಕಾಣುತ್ತೆ. ಯಾಕೆಂತಂದರೆ ಮೊದಲು ಕೂಡ ಅವಳು ಇವನ ಜೊತೆ ಒಳಗೆ ಇನ್ನೊಬ್ಬ ಪೈಲಟ್ ಯಾದವ್ ಜೊತೆ ಒಳಗೆ ಮದುವೆ ಆಗದೇ ಕೂಡೋಕೆ ಅವಳು ಇಷ್ಟಪಡೋದಿಲ್ಲ. ಆ ವಾದದಲ್ಲಿ ಗೆಲ್ತಾಳೆ ಅವಳು ಗೆದ್ದಿರ್ತಾಳೆ. ಅವಳು ಇದರೊಳಗೆಲ್ಲ ಮದುವೆನೂ ಆಗ್ತಾರೆ. ಒಂದು ದೇವಸ್ಥಾನಕ್ಕೆ ಹೋಗಿ ಅವಳು ಮದುವೆನೂ ಆಗಿರ್ತಾಳೆ. ಅನಂತರದಲ್ಲಿ ಹೋದರೆ ತಾನು ಇನ್ನೊಬ್ಬನ ಜೊತೆಯಲ್ಲಿ ಸೇರಬೇಕು ಅಂತ ಅಂದರೆ ಅವಳಿಗೆ ಈ ಸಮಸ್ಯೆಗಳೆಲ್ಲ ಹುಟ್ಟುತ್ತವೆ ಮನಸ್ಸಿನೊಳಗೆ. ಒಂದು ಡಿಸಪಾಯಿಂಟ್ಮೆಂಟ್ ಇದೆ. ಎರಡನೇದಾಗಿ ನಾನು ಅವನನ್ನು ಮದುವೆ ಆದೆ, ಅವನು ನನಗೆ ಕೈ ಕೊಟ್ಟ ಅನ್ನೋ ಭಾವನೆ ಇದೆ ಇವಳಿಗೆಲ್ಲ. ತನ್ನ ಜೊತೆ ಬರಲಿಲ್ಲ ಅನ್ನೋ ಭಾವನೆಯೂ ಇದೆ. ಆಮೇಲೆ ಇವರೆಲ್ಲ ನನ್ನ ಮೇಲೆ ಒತ್ತಡ ತಂದರು ಅಂತ ಅನ್ನೋದೆಲ್ಲ ಇದೆ. ಅದನ್ನು ನಾನು ಬಾಯ್ಬಿಟ್ಟು ಹೇಳಲಿಲ್ಲ. ಬಾಯ್ಬಿಟ್ಟು ಹೇಳಿದ್ರೆ ಅದು ಕಾದಂಬರಿಯಲ್ಲಿ ಎಲ್ಲನೂ ಸೂಚ್ಯ ಆಗೋಗ್ಬಿಡುತ್ತೆ. ಆದರೆ ಆ ಘಟನೆಗಳನ್ನೆಲ್ಲ ನಾವು ಓದಿದಂಥ ಬುದ್ಧಿವಂತ ಓದುಗ ಇದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದ ಅವಳು ಅದಕ್ಕೆ ತಕ್ಕನಾಗಿ ಅವಳ ಇದು ಹೊರಡುತ್ತೆ. ಹಾಗೆ ಹೊರಟದ್ರಿಂದ ಅವಳು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಕೇಳ್ತಾಳೆ. ಇದರಿಂದ ಈ ಸೂರ್ಯನಿಂದ ನಿಮ್ಮ ದೇವರು ನೀತಿ ಇವೆಲ್ಲನೂ ಹುಟ್ಟಿದ್ದು. ಅಲ್ಲಿಂದ ಮುಂದೆ ಹೋದ ಮೇಲೆ ಅದನ್ನೇ ನಾವು ಕಳಚಿಕೊಂಡ ಮೇಲೆ ನಮಗೆ ಅಲ್ಲಿದು ಹುಟ್ಕೊಂಡಂಥ ನೀತಿ ಇದೆಲ್ಲನೂ ಇಲ್ಲಿ ಅನ್ವಯ ಹೇಗಾಗುತ್ತೆ ಹೇಳುವಂಥವ. ಅದು ದೊಡ್ಡ ಚಾಲೆಂಜು. ಅದನ್ನು ಇವೆಲ್ಲ ಇರುವಾಗ ಅವಳನ್ನು ಹೇಗೆ ನಾವು ಇದನ್ನು ದುರ್ಬಲ ಪಾತ್ರ ಅಂತ ಹೇಳೋದು? ಅದು ಖಂಡಿತವಾಗಿ ದುರ್ಬಲ ಪಾತ್ರವಲ್ಲ. ಅವಳು ದುರ್ಬಲ ಪಾತ್ರವಾಗಿದ್ದರೆ ಅವಳು ಹಠ ಹಿಡಿದು ಪೈಲಟ್ ಹೇಗಾಗ್ತದೆ, ಅದರಲ್ಲೂ ಫೈಟರ್ ಪೈಲಟ್ ಹೇಗಾಗ್ತಾ ಇದ್ಲು? ಸರ್, ನೀವು 20 ವರ್ಷದಿಂದ ಈಚೆಗೆ ಬರೆದಂಥ ಕಾದಂಬರಿಗಳಲ್ಲಿ ನಿಜ ಜೀವನದ ವ್ಯಕ್ತಿಗಳ ಛಾಯೆಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತವೆ. ಇದು ಇಂಥವರನ್ನ ಕಲ್ಪನೆಯಲ್ಲಿ ಇಟ್ಕೊಂಡು ಬರೆದಿರಬಹುದು, ಇಂಥವರು ಹೋಲಿಕೆ ಇದೆ, ಈ ರೀತಿ ಛಾಯೆಗಳು ಕಾಣಿಸ್ತವೆ. ನಮಗೆ ಪ್ರಶ್ನೆ ಇರುವಂಥದ್ದು, ಯಾನದಲ್ಲೂ ಕೂಡ ವ್ಯಕ್ತವಾಗಿರುವ ಪಾತ್ರಗಳೇನಿದೆ ಅವು ನಿಜ ಜೀವನದಲ್ಲಿ ಇದೆಯಾ? ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗಲ್ಲದೆ ಇದ್ದರೂ ಥಿಯರಾಟಿಕಲ್ ಸ್ಟೇಟಸ್ನಲ್ಲಿ ಇಂಥದ್ದೊಂದು ವ್ಯೋಮ ನೌಕೆಯನ್ನು ಕಳಿಸೋ ಯೋಜನೆ ನಡೀತಾ ಇದೆಯಾ? ನಮ್ಮ ಕುತೂಹಲಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ಈ ಯೋಜನೆಗಳು ವಿಜ್ಞಾನಿಗಳು ಮಾಡ್ತಾಲೇ ಇದ್ದಾರೆ. ಆ ವಿಜ್ಞಾನಿಗಳು ಮಾಡ್ತಾ ಇರೋ ಯೋಜನೆಗಳಿಂದಲೇ ನನ್ನ ಕಲ್ಪನೆ ಪ್ರಚೋದಿತವಾಗಿರೋದು. ಆದ್ದರಿಂದ ಆಮೇಲೆ ವಿಜ್ಞಾನಿಗಳು ಕಳಿಸುವಂಥ ಆಸ್ಟ್ರೋನಾಟ್ಸ್ ಅಂತ ಏನು ಹೇಳ್ತಾರಲ್ಲ, ಅದ್ರ ಬಗ್ಗೆ ನಾನು ಸಾಕಷ್ಟು ಓದಿದ್ದೇನೆ.
ಆ ಡೀಟೇಲ್ಗಳನ್ನ ನಾನು ಅಲ್ಲಿಂದಲೇ ತಗೊಂಡಿರೋದು. ಹೀಗೆ ಮಾಡಿರುವಾಗ ಹೋಲಿಕೆಗಳು ನೀವು ಇದುವರೆಗೆ ಏನು ಪತ್ರಿಕೆಗಳಲ್ಲಿ ಓದಿರ್ತೀರ, ಪುಸ್ತಕಗಳಲ್ಲಿ ಓದಿರ್ತೀರ, ಅದಕ್ಕೂ ನಾನು ಬರೆದಿರುವಂಥದ್ದಕ್ಕೂ ಹೋಲಿಕೆ ಸಹಜವಾಗಿ ಬಂದೇ ಬರುತ್ತೆ. ಎರಡು ಘಟನೆಗಳು ಬಹಳ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಜ ಜೀವನದ ಘಟನೆಗಳನ್ನು ತೆಗೆದುಕೊಂಡಿದ್ದೀರಿ. ಹಿಮಾಲಯದಲ್ಲಿ ಕ್ಲೌಡ್ ಬರ್ಸ್ಟ್ ಆಗುವಂಥದ್ದು, ಅದಕ್ಕೆ ಸುದರ್ಶನ ಕೊಡುವಂಥ ಪ್ರತಿಕ್ರಿಯೆ, ಅದರ ಜೊತೆಗೆ ಇಡೀ ವ್ಯೋಮನೌಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಸೈಂಟಿಸ್ಟ್ ವೆಂಕಟ್ ತಿರುಪತಿಗೆ ಹೋಗಿ ಬೆಳ್ಳಿಯ ನೌಕೆಯ ಒಂದು ಪ್ರತಿಮೆಯನ್ನು ದಾನ ಮಾಡಿ ಬರುವಂಥದ್ದು, ಅಲ್ಲಿ ಸರ್ಕಾರದ ಜೊತೆಗೆ ನಡೆಯುವಂಥ ಗೊಂದಲಗಳು. ಆ ಸಂದರ್ಭದಲ್ಲಿ ವೆಂಕಟ್ ಮನಸ್ಸಿನಲ್ಲಿ ಒಂದು ತಳಮಳ ಆಗುತ್ತೆ. ನಾವು ವಿಜ್ಞಾನಿಗಳು ಇದನ್ನು ವಿಜ್ಞಾನಕ್ಕೆ ನಿಲುಕಲಾರದ ವಿಷಯ ಅಂದ್ಕೊಂಡು ಬಿಡ್ತೀವಿ, ಆದರೆ ಹೊರಗಿನ ಹೋರಾಟಗಾರರು ಅದಕ್ಕೆ ಇನ್ನೇನೇನೋ ಬಣ್ಣ ಕೊಟ್ಬಿಡ್ತಾರಲ್ಲ ಅಂತ. ನಿಜ ಜೀವನದಲ್ಲೂ ಹಾಗೆ ಅನ್ನಿಸ್ತಾ ಸರ್ ಅದು? ಅಲ್ಲ ನೋಡಿ, ವಿಜ್ಞಾನ ಅಂತಂದ್ರೆ ಏನು ಅಂತ ಅನ್ನೋದನ್ನು ವಿಜ್ಞಾನ ಗೊತ್ತಿಲ್ಲದೆ ಇರುವಂಥವ್ರು ಬಹಳ ಗಟ್ಟಿಯಾಗಿ ಕಿರ್ಚಿ ಅರ್ಚಿ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ಇದು ಅವೈಜ್ಞಾನಿಕ, ಹಾಗೆ ಹೀಗೆ, ದೇವರು ಅನ್ನೋದು ಅವೈಜ್ಞಾನಿಕ ಅಂತ. ದೇವರು ಅನ್ನೋದು ಇಲ್ಲ ಅಂತ ಯಾವ ವಿಜ್ಞಾನಿ ಹೇಳಿದ್ದಾನೆ? ನಿಜವಾದ ವಿಜ್ಞಾನಿ ಯಾರೂ ಹೇಳೋದೇ ಇಲ್ಲ. ಅವ್ರು ಹೇಳೋದೇನು ಅಂತ ಅಂದರೆ, ನಮ್ಮ ಜ್ಞಾನದ ಪರಿಧಿಗೆ ಅಥವಾ ನಮ್ಮ ಅಧ್ಯಯನದ ಅಂದರೆ ನಾವು ಅಧ್ಯಯನ ಮಾಡ್ತಾ ಇರೋ ವಿಜ್ಞಾನದ ಒಂದು ಮಿತಿಯಲ್ಲೇ ನಾವು ದೇವರು ಇತ್ಯಾದಿಗಳನ್ನು ನಾವು ತರೋದಿಲ್ಲ. ಅದನ್ನು ತಂದರೆ ಈ ಸಂಶೋಧನೆಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಆದ್ದರಿಂದ ಅದನ್ನು ನಾವು ಹೊರಗಿಟ್ಟು ಮಾತಾಡಬೇಕು, ಅವರು ಅಷ್ಟೇ ಹೇಳೋದು. ಅದರ ಆಚೆಗೆ ಏನಿದೆಯೇ ಏನಿಲ್ಲ ಅನ್ನೋದ್ರ ಬಗ್ಗೆ ಯಾವ ವಿಜ್ಞಾನವೂ ಮಾತಾಡೋದಿಲ್ಲ. ಆದರೆ ಈ ವಿಜ್ಞಾನಿಗಳು ತಮಗೆ ತಾವೇ ಹಾಕ್ಕೊಂಡ ಒಂದು ಚೌಕಟ್ಟನ್ನು ಅರ್ಥ ಮಾಡ್ಕೊಳ್ಳದೆ ಇರುವಂಥವ್ರು ಇದು ಅವಿಜ್ಞಾನ, ಇದಿಲ್ಲ ಎಂಥದ್ದು, ಆ ದೇವರು ಅಂತ ಅನ್ನೋದೇ ಇಲ್ಲ, ವಿಜ್ಞಾನಿಗಳು ಹಣೆ ಕುಂಕುಮ ಇಟ್ಕೊಂಡೋದ್ರ ತಪ್ಪು, ಅದು ಇತ್ಯಾದಿ ಬೇಕಾದಷ್ಟು ಸುಮ್ಮನೆ ಹರಟೆ ಹೊಡಿತಾರೆ ಅಷ್ಟೇ. ಇನ್ನು ಸುದರ್ಶನ ವಿಜ್ಞಾನದಲ್ಲಿ ಆಳವಾಗಿ ಹೋಗ್ತಾ ಹೋದಂತೆ ಆತ ತತ್ವಜ್ಞಾನಿ ಕೂಡ ಆಗ್ಬಿಡ್ತಾನೆ. ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ, ಅನಂತ ಜಗತ್ತಿನ ಬಗ್ಗೆ ಯೋಚನೆ ಮಾಡ್ತಾನೆ, ಸೂರ್ಯನನ್ನು ಒಂದು ನಕ್ಷತ್ರ ಅನ್ನೋದನ್ನು ಹೊರತುಪಡಿಸಿ ದೇವರು, ಇಡೀ ಸೃಷ್ಟಿಯ ಮೂಲ ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ತುಂಬ ವಿಜ್ಞಾನಿಗಳನ್ನು ಈ ಕಾದಂಬರಿ ಬರೆಯೋದಕ್ಕೆ ಮುಂಚೆ ಹತ್ತಿರದಿಂದ ನೋಡಿದಿರ್ತಾವೆ. ನಿಜವಾಗಿಯೂ ವಿಜ್ಞಾನದಲ್ಲಿ ಆಳವಾಗಿ ಹೋದಂತೆ ತತ್ವಜ್ಞಾನದಲ್ಲಿ ಮನುಷ್ಯನಿಗೆ ನಂಬಿಕೆ ಬರುತ್ತಾ? ಬಹಳ ಮಟ್ಟಿಗೆ ಬರುತ್ತಾ? ಈ ಆಧುನಿಕ ತತ್ವಜ್ಞಾನ ಬೆಳೆದಿರುವುದೇನೆ, ಆಧುನಿಕ ತತ್ವಜ್ಞಾನದ ಬೇರುಗಳು ಬೆಳೆದಿರೋದೇ ವಿಜ್ಞಾನಿಗಳಿಂದ ಅಲ್ವ. ಈಗ ಉದಾಹರಣೆಗೆ ನೋಡಿ, ಈಗ ಐನ್ಸ್ಟೈನ್ನ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಇದೆ, ರಿಲೇಟಿವಿಟಿ ಅಂತ ಇದೆ. 1906ನೇ ಇಸ್ವಿಲಿ ಐನ್ಸ್ಟೈನು ರಿಲೇಟಿವಿಟಿ ಥಿಯರಿಯನ್ನು ಮುಂದಿಟ್ಟಾಗ ಅದನ್ನು ಎಲ್ಲ ವಿಜ್ಞಾನಿಗಳು ಒಪ್ಪಿಕೊಂಡ ನಂತರದೊಳಗೆ ಆ ರಿಲೇಟಿವಿಟಿ ಕಾನ್ಸೆಪ್ಟ್ ಅಂತ ಅನ್ನೋದು ಬಹಳ ಇವರಿಗೆ ಯಾರನ್ನ ಎಥಿಕ್ಸ್, ಮಾರಲ್ ಫಿಲಾಸಫಿಯನ್ನು ಬರೆದವ್ರಿಗೆ, ಆಮೇಲೆ ಈಸ್ಥೆಟಿಕ್ಸ್ ಫಿಲಾಸಫಿಯನ್ನು ಬರೆದವ್ರಿಗೆ, ಇಂಥದ್ದು ಎಲ್ಲ ಕಡೆಯಲ್ಲೂ ಇದು ಬಂದುಬಿಡ್ತು. ಕಲಾವಿದರನ್ನು ತುಂಬ ಆಕ್ರಮಿಸ್ಕೊಂಡು ಬಂತು ಇದರೊಳಗೆಲ್ಲನೂ. ಈವನ್ ಕ್ರಿಮಿನಾಲಜಿಲ್ಲೂ ಕೂಡ ಇದು ಬಂದಿದೆ ಇದರೊಳಗೆಲ್ಲನೂ. ಅದೇನು ಕಡಿಮೆ ಇದು ಪ್ರಭಾವನೆ ಇದರೊಳಗೆ. ನ್ಯೂಟನ್ನ ಸಿದ್ಧಾಂತದಿಂದ ಪ್ರಭಾವಿತನಾಗಿ ಇಮ್ಯಾನ್ಯುಯಲ್ ಕ್ಯಾಂಟ್ ತನ್ನ ತತ್ವಜ್ಞಾನವನ್ನು ಶುರು ಮಾಡ್ತಾನೆ. ಹೀಗೆ ವಿಜ್ಞಾನ ಬಹಳ ಮಟ್ಟಿಗೆ ತತ್ವಜ್ಞಾನವನ್ನು ಪ್ರಭಾವಿಸಿದೆ. ಈ ಆಧುನಿಕ ಕಾಲದೊಳಗೂ ಕೂಡ ಹಾಗೆ ಬಂದಿದೆ. ಇವಾಗ ಕ್ವಾಂಟಮ್ ಸಿದ್ಧಾಂತಕ್ಕೆ ಬಂತು ಅಂದರೆ ನೀವು ಅದನ್ನು ಸೈನ್ಸ್ ಅಂತ ಕರಿತೀರೋ, ಫಿಲಾಸಫಿ ಅಂತ ಕರಿತೀರೋ, ಇದು ಹೇಳೋದು ಬಹಳ ಕಷ್ಟ ಆಗತ್ತೆ. ಈ ಥರದೊಳಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಒಂದು ಕಡೆ ಒಂದು ಪಾತ್ರದ ಕೈಲಿ ಹೇಳಿಸ್ತೀರಿ ನೀವು, ಒಬ್ಬಂಟಿತನವನ್ನು ಗಾಢವಾಗಿಸಿಕೊಳ್ಳುವ ಮೂಲಕ ಒಬ್ಬಂಟಿತನವನ್ನು ಆಪ್ಯಾಯಮಾನವಾಗಿಸಿಕೊಳ್ಳುವುದು ಅನ್ನುವಂಥ ಶಬ್ದ, ಒಂದು ವಾಕ್ಯ ಬರ್ತದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಾಕ್ಯ. ಒಬ್ಬಂಟಿತನವನ್ನು ಆತ ಗಾಢವಾಗಿಸಿಕೊಳ್ತಾ ಹೋಗ್ತಾನೆ, ಅದರ ಮೂಲಕ ಆತನ ಒಬ್ಬಂಟಿತನ ಅವನಿಗೆ ಆಪ್ಯಾಯಮಾನ ಅನ್ಸೋದಕ್ಕೆ ಶುರುವಾಗುತ್ತೆ ಅಂತ. ಬರೀ ಅಷ್ಟಲ್ಲ, ಇಲ್ಲಿ ಇನ್ನೊಂದು ಘಟನೆ ಇದೆ ಇದೇ ಕಾದಂಬರಿಯಲ್ಲಿ. ಅದು ನಾನದನ್ನು ಹೇಳಬಾರ್ದು ಯಾರಿಗೆ, ಓದುಗರು ತಾವೇ ಅರ್ಥ ಮಾಡಿಕೊಂಡ್ರೆ ಅದು ಒಳ್ಳೆಯದು. ಅದು ಏನಂದರೆ ಹೇಳಿಬಿಡ್ತೀನಿ. ಇವನು ಅವಳನ್ನು 2ನೇ ಸಲಿಯ ಅವಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೋಗ್ತಾನಲ್ಲ,
ಆಕ್ರಮಣ ಮಾಡಿದಾಗ ಅವಳನ್ನು ಕೆಡವಿ ಬಲ ಪ್ರಯೋಗ ಮಾಡಿ ಕೆಡವುಕೊಂಡು ಅವಳ ಲಾಡಿಯನ್ನು ಕಿತ್ತಾಕ್ತಾನೆ ಅವನು. ಅವಳು ನನ್ನ ಲಾಡಿ ಕಿತ್ತಾಕಬೇಡ, ಇಲ್ಲಿ ಮತ್ತೊಂದು ಲಾಡಿ ಸಿಕ್ಕೋದು ಬಹಳ ಕಷ್ಟ, ಹಾಗೆ ನಿನಗೇನು ಬೇಕು ನನಗೆ ಗೊತ್ತಾಗಿದೆ, ಈಗ ನಾನೇ ನೀನು ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿಬಿಟ್ಟು ತನ್ನ ಬಟ್ಟೆ ಎಲ್ಲನೂ ತೆಗೆದುಬಿಟ್ಟು ನಗ್ನಳಾಗಿ ಹೀಗೆ ನಿಂತು ಬಿಡ್ತಾಳೆ ಅವಳು. ಅವಳನ್ನೆಲ್ಲ ನೋಡಿದಾಗ ಇವಳ ಮಧ್ಯಭಾಗದೊಳಗೆ ಬ್ಲ್ಯಾಕ್ ಹೋಲ್ ಕಾಣುತ್ತೆ. ಆ ಬ್ಲ್ಯಾಕ್ ಹೋಲು ಎರಡು ಅರ್ಥ ಇದೆ ಇಲ್ಲಿ. ಒಂದು ಯೋನಿ, ಅದು ಎಲ್ಲನೂ ತನ್ನೊಳಗೆ ಎಳ್ಕೊಂಡು ಎಲ್ಲನೂ ತನ್ನ ಇದರೊಳಗೆ ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವಂಥ ಒಂದು ದೊಡ್ಡ ಕಗ್ಗತ್ತಲ ಗುಹೆ ಬ್ಲ್ಯಾಕ್ ಹೋಲ್ ಅಂತಂದರೆ. ಇವನು ಮೊದಲಿಂದಲೂ ಬ್ಲ್ಯಾಕ್ ಹೋಲ್ ಬಗ್ಗೆ ಇದು ಮಾಡಿದ್ದವ್ರು ಎಲ್ಲಿ ಅಮೆರಿಕಾದೊಳಗೆ. ಅದನ್ನೇ ಹೆಚ್ಚೆಚ್ಚು ಓದ್ಕೊಂಡು ಆಮೇಲೆ ಅಕಸ್ಮಾತ್ ನನ್ನ ಈ ಯಾನ ಬ್ಲ್ಯಾಕ್ ಹೋಲಿಂದ ಆಕರ್ಷಿತವಾಗಿಬಿಟ್ಟು ಅದರೊಳಗೆ ನಾವು ಹೋಗಿಬಿಡ್ತೀವ, ಈ ಭಯ ಅವನಿಗೆ ಉದ್ದಕ್ಕೂ ಕಾಡ್ತಾ ಇರುತ್ತೆ. ಇವಳಿಗೆ ಇದನ್ನು ನೋಡಿದಾಗ ಇವನಿಗೆ ಹೆದರಿಕೆ ಆಗಿಬಿಟ್ಟು ದೂರ ಓಡ್ಬಿಡ್ತಾನೆ ಇವನನ್ನು. ಆಮೇಲೆ ಅವಳನ್ನು ನೋಡಿದ್ರೆ ಹೆದರಿಕೆ ಹುಟ್ಟುಬಿಡುತ್ತೆ ಇವನಿಗೆ. ರಾತ್ರಿ ಹೊತ್ತೆಲ್ಲ ಕನವರಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಕನವರಿಸ್ಕೊಂಡಾಗ ಒಂದು ದಿವಸ ಇವಳು ಏನಾಗಿದೆ ಅಂತಂದು ಇವಳು ಬಂದು ನೋಡಿದ್ರೆ ಹೋಗು 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 ದೂರ ಹೋಗು ಅಂತ ಅರ್ಚ್ಕೊತಾನೆ ಇವನದ್ರಲ್ಲೆಲ್ಲ. ಏನು ಇದೊಂದು ಫಿಲಸಾಫಿಕಲ್ ಕ್ವಶನ್, ಇಂಡಿಯನ್ ಫಿಲಾಸಫಿಲಿರುವಂಥ ಕ್ವಶನ್ನು. ಅದನ್ನು ಇಂಡಿಯನ್ ಫಿಲಾಸಫಿಯನ್ನು ಅಧ್ಯಯನ ಮಾಡಿದವ್ರಿಗೆ ಇದು ಸರಿಯಾಗಿ ಅರ್ಥವಾಗುತ್ತೆ. ಇದು ಯಾವ ಫಿಲಾಸಫಿದು ಯಾವಿದ್ದು ಅಂತ ಅನ್ನೋದನ್ನು ನಾನು ಹೇಳೋದಿಲ್ಲ. ಅದು ಓದೋರಿಗೆ ಅದಕ್ಕೆ ಅಧ್ಯಯನ ಮಾಡಿದವ್ರಿಗೆ ಅದು ಗೊತ್ತೇ ಆಗಿಬಿಡುತ್ತೆ. ಬಾಕಿಯವರು ಅವು ಸ್ವಲ್ಪ ಕಷ್ಟಪಟ್ಟು ಅದನ್ನು ತಿಳ್ಕೊಳ್ಳಿ, ನಾನು ಹೇಳೋಕ್ಕೆ ಹೋಗಲ್ಲ. ಕಾದಂಬರಿಯಲ್ಲಿ ಇದೊಂದು ಘಟನೆ, ಇದೊಂದು ದೃಶ್ಯ ಮಾತ್ರ ಅಲ್ಲ, ಇಂಥ ಅನೇಕ ಘಟನೆಗಳು ಹೊಸ ಹೊಸ ಅಧ್ಯಯನಕ್ಕೆ ಪ್ರೇರಣೆಯನ್ನು ಕೊಡ್ತವೆ. ಕೇವಲ ಭೈರಪ್ಪನವರು ಹೇಳಿದಂಥ ಒಂದು ಘಟನೆ ಅಲ್ಲ, ಈ ಪಾತ್ರಗಳು, ಎರಡು ಪಾತ್ರಗಳು ಉತ್ತರೆ ಮತ್ತು ಸುದರ್ಶನ ಎತ್ತುವಂಥ ಪ್ರಶ್ನೆಗಳಿವೆಯಲ್ಲ, ಆ ಪ್ರಶ್ನೆಗಳು ಹೊಸ ಅಧ್ಯಯನದ ಕಡೆ ಓದುಗರನ್ನು ತೊಡಗಿಸಿದರೆ ಖಂಡಿತವಾಗಿಯೂ ಆಶ್ಚರ್ಯ ಇಲ್ಲ. ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಯಾನದಿಂದ ಆಚೆ ಬಂದು ಭೈರಪ್ಪನವರ ಇತ್ತೀಚಿನ ಓದುಗಳು ಮತ್ತು ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳಿಗೆ ಅವರ ಪ್ರತಿಕ್ರಿಯೆಗಳು, ಆ ವಿಷಯದ ಬಗ್ಗೆ ಮಾತಾಡ್ತೀನಿ.